ಉತ್ತಮದ ಮನೆತನ ಎಸಲು ಓದಲು ಉಸುರಿ ಉಳಿಸಿಕೊ. ಧರ್ಮದ ಎಂದು ಸುತ್ತ ಸಾವಿರಾರು ಹಳ್ಳಿಗಳಲ್ಲಿ ನ್ಯಾಯಾಧೀಶನೆಂದು ಕರೆಸಿಕೊಂಡಿರುವ ಚಕ್ರವರ್ತಿ ಸಾಹುಕಾರ ನನಗಿಂತ ದೊಡ್ಡ ಗೌರವದ ಪಟ್ಟಣ ಪಡೆದುಕೊಳ್ಳುವಲ್ಲ. ಹೋಗು. ಚಕ್ರವರ್ತಿ ಬಲಗೈಯಲ್ಲಿ ಅವಳ ಮಗ ಕನಕ, ಎಡಗೈಯಲ್ಲಿ ರುದ್ರೇಶನಂತ ತಮ್ಮ ಬೆನ್ನಿಗೆ ಕಟ್ಟಿಕೊಂಡು ಅಲ್ಲದೆ ಎಲ್ಲ ಹಳ್ಳಿಗಳ ದೊಡ್ಡ ದೊಡ್ಡ ಕುರಿ ಮಾಲೀಕರನ್ನು ನಿನ್ನಂತೆ ಮನ ಒಪ್ಪಿಸಿಕೊಂಡು ಪುಣ್ಯ ಪ್ರಚಂಡನಂತೆ ಧರ್ಮದ ಅಧಿಕಾರ ನಡುವೆ ನನ್ನವಿದ ಒಳಗಿನ ಮೋಸದ ಕತ್ತಿಯನ್ನು ಮಸಿತಿಯಲ್ಲ ಮಸಿ ಮಗನೇ. ಸೌಕಾರ ಸೂಳೆದ್ದಲ್ಲಿ ಅಳಬಾರದು, ಗಲತಿದ್ದಲ್ಲಿ ನಗಬಾರದು, ಶತ್ರುದಲ್ಲಿ ಹೊಗಳಬಾರದು. ಎಂಬುವ ಗಾದೆ ನನಗೂ ಗೊತ್ತು. ಆದರೆ ನನ್ನ ಪ್ರತಿಯೊಂದು ಕಾಯಕರಲ್ಲಿ ಕಾಲು ಕೆರೆದ ಗೂಳಿಯಾಗಿ ಏನು ಬರಲಿಲ್ಲ. ಆ ನಿನ್ನ ಧೀರತನಕ್ಕೆ ನಂದೊಂದು ಸಲ. ಚಕ್ರವರ್ತಿ, ಬಡವ ದೀನ ದಲಿತರ ಕಣ್ಣಿನಲ್ಲಿ ನೀನು ಧರ್ಮವಂತ ಸಾಹುಕಾರನಾದರೆ ಈ ಧರ್ಮರಾಜ ಪಾಟೀಲ್ ಎಂಬ ಕುಬೇರನ ದೃಷ್ಟಿಯಲ್ಲಿ ನೀನೊಂದು ಉಪಯೋಗಕ್ಕೆ ಬಾರದ ವಾಸ್ತು ಇದ್ದಂತೆ. ಸಮಯ ನೋಡಿ ನಿನ್ನ ಸಾವಿಗೆ ಮಂಗಳವಾರ. ಈ ಸುತ್ತು ಸಾವಿರಾರು ಹಳ್ಳಿಗಳಲ್ಲಿ ನಾನೇ ಬಡವ ಮೆಚ್ಚಿನ ಸಾಹುಕರಾಗಿ ಮೆರೆದಿದ್ದರೆ ನನ್ನ ಹೆಸರು ಧರ್ಮರಾಜನೇ ಅಲ್ಲ. ಮುದ್ದ ನಿನ್ನೆ ನಡೆದ ಶ್ರೀ ಮಲ್ಲಿಕಾರ್ಜುನ ಜಾತ್ರೆ ನಿಮಿತ್ತವಾಗಿ ಕುರಿಗಾದ ಸಂಘ ಏರ್ಪಡಿಸಿದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಯಾವ ತಂಡ ವಿಜಯಶಾಲಿ ಆಯಿತು? ಪಾಟೀಲ್ರಿ, ನಾವು ಮಾಡಿದ ಪ್ಲಾನ್ ಎಲ್ಲ ಎಡವಟ್ಟಾಗಿ ಹಳ್ಳ ಹಿಡಿತ್ರಿ. ಪಾಟೀಲ್ರಿ, ನಿನ್ನೆ ನಡೆದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮಗನ ತಂಡವೇ ಜಯಶಾಲಿ ಆಗಿ ನಮ್ಮ ತಂಡವನ್ನು ಸೋಲಿಸ್ಬಿಡ್ತೆ. ಅಷ್ಟೇ ಅಲ್ರಿ, ಆ ಕಣಕ ಊರ್ ತುಂಬಾ ಮದ್ದು ಹಚ್ಚಿ ಗುಲಾಲ್ ಗೊಜ್ಜಾಡಿ ಮೆರವಣಿಗೆ ಮಾಡಿದ್ ನೋಡಿದ್ರ ನನ್ ಹೊಟ್ಟೆ ಕಾರ ಕಲ್ಸಂಗತ್ರಿ, ಗಾರ ಕಲ್ಸಂಗತ್ತ. ಬುದ್ಧ ಏನ್ ಹೇಳ್ತಿದ್ರೆ ಮಗನೇ? ಸತ್ಯವಾಗಿ ಹೇಳ್ತೇನ್ರಿ, ಆ ಕಣಕನ ತಂಡವೇ ಜಯಶಾಲಿ ಆಗೈತ್ರಿ, ಜಯಶಾಲಿ ಆಗೈತಿ. ನಿನ್ನೆ ನಮ್ಮ ತಂಡ ಆತ ಕನಕನ ತಂಡಕ್ಕೆ ಪೈಪೋಟಿ ನೀಡದೆ ಸೋತು ಶರಣವಾಗಬೇಕಾಯಿತು. ವಿಕ್ರಮ್,
ಹೆಚ್ಚಿಸಿಕೊಂಡು ಈ ಕಲಿಯುಗದ ಅವತಾರ ಪುರುಷನ ತಂಡವನ್ನು ಆ ಸೌಕಾರ ತಂಡ ಸೋಲಿಸಿದ್ದು ಅಲ್ಲದೆ ಊರು ತುಂಬ ವೈಭವದ ಮೆರವಣಿಗೆ ಮಾಡಿಕೊಂಡು ನನ್ನ ವರ್ಚಸ್ಸಿಗೆ ಧಕ್ಕೆ ತಂದೆಲ್ಲ ನಾಥ ಕೂಸೆ. ಏ ಸೌಕಾರ, ಈ ಗಂಡು ಮೆಟ್ಟಿದ ನಾಡಿನಲ್ಲಿ ಏಳಲು ನನ್ನ ಹೆಸರು ಇಲ್ಲಂತೆ ಮಾಡುತ್ತೀಯ ಮಗನೇ? ಸಮಯ ನೋಡಿ ನಿನ್ನ ಸಾವಿಗೆ ಮಂಗಳವಾಡಿ ಈ ಸುತ್ತು ಸಾವಿರಾರು ಒಳ್ಳೆದೆ. ಪಾಟೀಲರ ಮನೆತನವನ್ನು ಉತ್ತಮ ಮನೆತನ ಮಾಡುವುದು ನನ್ನ ಒಟ್ಟುಗುಣ. ಸಾವಿರಾರು ಕೂರಿಗೆಯ ಭೂಮಿ ಪುತ್ರರು ಅಂಚದಲ್ಲಿ ಶತಶತಮಾನಗಳಿಂದ ವೈರತ್ವ ಕಟ್ಟಿಕೊಂಡು ಬಂದಿರುವ ಆ ಚಕ್ರವರ್ತಿಯ ಮನೆತನದೆದರು ನಿಮ್ಮಪ್ಪ ಅಜ್ಜ ಮುತ್ತಜ್ಜನ ಕಾಲದಿಂದಲೂ ಅಂದಾಗ ಮೋಸದಿಂದ ನಿಮ್ಮ ತಂಡವನ್ನು ಸೋಲಿಸಿ ಇದೇ ನಿಮ್ಮ ಅರಮನೆಯ ಅಂಗಳದಲ್ಲಿ ಮಾತು ಸಿಡಿಸಿ ಏಕೆ ಹಾಕಿ ಹೋಗಿದ್ದಾರಲ್ಲ. ನನ್ನ ಮಂಗ ನನ್ನ ಮಕ್ಕಳು ವಿಕ್ರಮ್, ಈ ಪಾಟೀಲರ ಮನೆತನಕ್ಕೂ ಸೌಕಾರ ಮನೆತನಕ್ಕೂ ಮಧ್ಯದಲ್ಲಿರುವ ವೈರತ್ವವು ಇವತ್ತಿನಿಂದಲೇ ಅಲ್ಲ, 10 ತಲೆಮಾರುಗಳಿಂದ ಸೇರಿನ ಕಾಲ್ಗಿಚ್ಚಿನಂತೆ ದಗದಗಲೆ ಉರುತ್ತಲೇ ಇದೆ. ಎಷ್ಟೋ ನಮ್ಮ ನಡುವೆ ಅವರ ನಡುವೆ ಎಣಗಳ ರಾಶಿಗಳೇ ಬಿದ್ದು ಹೋಗಿದ್ದಾವೆ. ಆದರೆ ಇಂದು ನನ್ನ ತಂಡವನ್ನು ಮೋಸದಿಂದ ಸೋಲಿಸಿ ನನಗೆ ಅಪಮಾನ ಮಾಡಿದ್ದು ಅಲ್ಲದೆ ಈ ಮಾಲ್ಕಿ ಪಾಟೀಲ್ ಮನೆತನಕ್ಕೂ ಅದು ಗೌರವ ಅಪಮಾನ. ವಿಕ್ರಮ್, ಪಾಟೀಲರೇ, ನಿಮ್ಮನ್ನು ಸೋಲಿಸುವ ತಾಕತ್ತು ಆ ಸಾಹುಕಾರನಿಗೆ ಇಲ್ಲ. ಹೇಳಿಸಿ ಕಂಡಿ ಅಂತ ಹಿಂಬದಿಯಿಂದ ಸೋಲಿಸುತ್ತಿದ್ದಾನೆ. ನಿಮ್ಮಂತ ಗಂಡನೆಯ ಬೇರುಂಡನ ಗುಂಡಿಗೆಯನ್ನು ಎದುರಿಸುವ ತಾಕತ್ತು ಹೆಣ್ಣು ಯಾವ ನನ್ನ ಮಗನಿಗೂ ಬಂದಿಲ್ಲ. ಅಕಸ್ಮಾತ್ ಹುಟ್ಟಿ ಬಂದಿದ್ದೆ ಆದಲ್ಲಿ ಅಂತವರನ್ನು ಬೇಟೆಯಾಡಿ ರೊಂಡ ಮುಂಡಗಳನ್ನು ಕತ್ತರಿಸಿ ಇದೇ ನಿಮ್ಮ ಅರಮನೆಯ ಬಾಗಿಲಿಗೆ ಹಸಿರು ತೋರಣಗಳಂತೆ ಕಟ್ಟುತ್ತೇನೆ. ನಗರಿಪ್ಪ ನಗರಿ, ಇನ್ನೂ ಜೋರಾಗಿ ನಗರಿ. ಒಂದಿಲ್ಲ ಒಂದು ದಿನ ಮಣ್ಣು ಮುಗ್ಗಿಸುತ್ತಾಳ ಸಾಹುಕಾರನ ಮಗ ಎಂಬ ಕಣಕ. ನಿಮಗ ಸ್ವಲ್ಪ ಮರ್ಯಾದೆ ಇದ್ರ ಅರಮನೆಗಿನ ಬಂದು ಕೆಲಸ ಹೊರಗೆ ಹಾಕ್ರಿ ನೋಡೋಣ. ಆ ಮಕ್ಕಳು ಹಂಗ್ ಬಾಲ ಮಡ್ಸ್ಕೊಂಡು ಮೂಲಿ ಹಿಡಿತಾರ್ರಿ ಪಾಟೀಲ್ರ. ದೇಹದಲ್ಲಿ ವಿಷ ರಕ್ತ ಹರಿತಿದೆ ಎಂದು ಈ ಪಾಟೀಲರಿಗೆ ಹುಚ್ಚುತನದಿಂದ ಮಾತನಾಡಬೇಡ. ಎಲುಬು ಇಲ್ಲದ ನಾಲಿಗೆ ಎಂದು ಮನಸ್ಸಿಗೆ ಬಂದಂತೆ ಮಾತನಾಡಬೇಡ. ನಮ್ಮಿಬ್ಬರ ಪಿತ್ತ ನೆತ್ತಿಗೆ ಏರಿಸಬೇಡ. ಚಕ್ರವರ್ತಿಯ ಕನಕದ ಹೆಸರು ಒತ್ತಿ ಒತ್ತಿ ಹೇಳುತ್ತೀಯಲ್ಲ. ಅವರೇನ ಗರ್ಜಿಸುವ ಸಿಹಿಗಳೇ ಎಲ್ಲ ಹೊಣಿಗಳೇ. 10,000 ಮಂದಿಯನ್ನು ನುಂಗಿ ನೀರು ಕುಡಿಯುವ ತಾಕತ್ತು ಈ ಗರುಡ
ಪಾಟೀಲ, ಏ ಮಾಲಿ ಪಾಟೀಲ. ಭೋ ಚಕ್ರವರ್ತಿ ಭಾ, ಹೇಗೆ ನಡೆದಿದೆ ನಿಮ್ಮ ಕುರಿ ಸಾಗಾಣಿಕೆ ಮತ್ತು ರೈತಾಪಿ ಉದ್ಯೋಗ? ಪಾಟೀಲ, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ನನ್ನ ಜೀವನ. ಸರ್ಕಾರದ ನೆರವಿನಿಂದ ಕುರಿ ಸಾಕಾಣಿಕೆ ಉದ್ಯೋಗ ಮಾಡಿದೆವು. ಆದರೆ ನೂರಾರು ಕುರಿಗಳಿಗೆ ಕಾಲು ಬೇಡಿ ಬಾಯಿ ಬೇಡಿ ಬಂದು ಸತ್ತು ಸ್ಮಶಾನ ಸೇರಿದವು. ಇನ್ನು ಈ ವರ್ಷ ಅಲ್ಪ ಸ್ವಲ್ಪ ಮಳೆಯಾಗಿದೆ. ತುಟ್ಟಿ ಬೀಜ ಗೊಬ್ಬರಗಳನ್ನು ತೆಗೆದುಕೊಂಡು ಬಂದು ಭೂಮಿಗೆ ಹಾಕಿದರೆ ಬಂದ ಬೆಳೆಗಳನ್ನೆಲ್ಲ ಮಾರ್ಕೆಟ್ಗೆ ತೆಗೆದುಕೊಂಡು ಹೋದರೆ ಕವಡೆ ಕಾಸಿನ ಕಿಮ್ಮತ್ತು ಮಾಡುತ್ತಾರೆ ದಲ್ಲಾಳಿ ಅಂಗಡಿಯವರು. ಪಾಟೀಲ, ನೋಡು ಸೌಕಾರ, ಅದಕ್ಕೆಂತ ಈ ಸಲ ನಾನು ML ಇಲೆಕ್ಷನ್ಗೆ ನಿಲ್ಲಲು ಮನಸ್ಸು ಮಾಡಿದ್ದೇನೆ. ಅದಕ್ಕೆ ಒಪ್ಪಿ ನನ್ನನ್ನು ಆರಿಸಿ ತಂದರೆ ರೈತರ ದೇವರೆಂದು ನೋಡಿಕೊಳ್ಳುತ್ತೇನೆ. ಬೆಳೆದ ತಕ್ಕ ಬೆಲೆಯನ್ನು ಕೊಡಿಸುತ್ತೇನೆ. ಅಷ್ಟೇ ಅಲ್ಲದೆ ಕುರಿಗಳಿಗೆ ದನ ಕರುಗಳಿಗೆ ಕಾಲು ಬೇಲಿ ಬಾಯಿ ಬೇಲಿ ಬಂದು ಸತ್ತರೆ ಸರ್ಕಾರದಿಂದ ಪ್ರೋತ್ಸಾಹನ ಕೊಡಿಸುತ್ತೇನೆ ಸೌಕಾರ. ಪಾಪದ ಕಳ್ಳಿಯವ ರಾಜಕೀಯಕ್ಕೆ ಕಾಲಿಡುವ ಮುಂಚೆ ಆಗಿ ದೊಡ್ಡವರು ಹೇಳುವುದು ಇದೇ ಮಾತು. ಆರಿಸಿ ಹೋದ ಮೇಲೆ ಮತ ಕೊಟ್ಟ ಜನರನ್ನು ನಾಯಿಗಿಂತ ಕೀಳಾಗಿ ಕಾಣುತ್ತಾರೆ. ಇಡೀ ದೇಶಕ್ಕೆ ಅನ್ನ ಹಾಕುವ ಕಾಯಕ ಯೋಗಿಯನ್ನು ತುಚ್ಛವಾಗಿ ಕಾಣುತ್ತಾರೆ. ಬಡವರಿಗೆ, ದೀನ ದಲಿತರಿಗೆ ಸರ್ಕಾರದಿಂದ ಬಂದ ಅನ್ನ ಭಾಗ್ಯವನ್ನು ನುಂಗಿ ನೀರು ಕುಡಿಯುತ್ತಾರೆ. ಕುರಿಗಾರರು, ರೈತರು ಬ್ಯಾಂಕ್ಗಳಲ್ಲಿ ಮಾಡಿದ ಸಾಲವನ್ನು ಮನ್ನಾ ಮಾಡಿ ಎಂದು ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಿದರೆ ಪೊಲೀಸ್ ಲಾಠಿ ಚಾರ್ಜ್ ಮಾಡಿಸುತ್ತಾರೆ. ನಮ್ಮಿಂದ ಓಟು ಪಡೆದುಕೊಂಡು ಆರಿಸಿ ಹೋದ ಜನಸೇವಕರು ಕನಕ ಅಂತ ಕೆಟ್ಟ ರಾಜಕಾರಣಿಗಳ ಮಧ್ಯೆ ನಿಲ್ಲಿಸಬೇಡ ನಮ್ಮ ಪಾಟೀಲರನ್ನು. ಸುತ್ತ ಸಾವಿರ ಹಳ್ಳಿಯ ಜನರಿಗೆ ಒಳ್ಳೆಯದನ್ನು ಮಾಡುವ ಜನಸೇವಕರು, ಹಸಿದು ಬಂದವರಿಗೆ ಅನ್ನ ಹಾಕುವ ಧರ್ಮಯೋಗಿಗಳು, ಅನ್ಯಾಯವಾಗಿದೆ ಎಂದು ಬಂದವರ ಕಣ್ಣೀರು ಒರೆಸಿ ನ್ಯಾಯ ಕೊಡುವ ನೀತಿವಂತರು. ಲೇ ವಿಕ್ರಮ, ಮಾಲಿ ಪಾಟೀಲರ ಮನೆತನದಲ್ಲಿ ಜನಿಸಿದ ಮಾತ್ರಕ್ಕೆ ಅವರೇನು ಈ ಕರುನಾಡಿನ ದೊರೆಯಲ್ಲ. ನನ್ನ ಸಾಕು ತಂದೆ ಸಾಹುಕಾರರ ವಂಶದಲ್ಲಿ ಜನಿಸಿದ ಕಲಿಯುಗ ಕುಬೇರರು. ನಿಮ್ಮಂತ ಕರ್ಮದ ರಾಜಕಾರಣಿಗಳಿಗೆ ಬೆಂಬಲಿಸಿ ಪವಿತ್ರವಾದ ಮತವನ್ನು ಹಾಕಿ ಆರಿಸಿಕೊಟ್ಟರೆ ನಮ್ಮ ಜೀವನಕ್ಕೆ ನಾವೇ ಎಳ್ಳು ನೀರು ಬಿಟ್ಟುಕೊಂಡಂತೆ. ಯಾಕೆ ಗೊತ್ತೇ? ಈಗಾಗಲೇ ಈ ಪಾಟೀಲ ಬಡವರ, ರೈತರ ನೆತ್ತಿ ಬಡಿದು ಪಾಪದ ಹೊಟ್ಟೆ ತುಂಬಿಸಿಕೊಂಡಿರುವ ಇವನು ಹಣ ಸಿಗುತ್ತದೆ ಎಂದರೆ ಕಂಡವರ ನರಕ ನೆಕ್ಕುವ ನಾಯಿವನು. ಎಂತವರಿಗೆ ಓಟು ಹಾಕಿ ಮತಭ್ರಷ್ಟರಾಗುವುದಕ್ಕಿಂತ ಮತ ಹಾಕದೇ ಇರುವುದು ಉತ್ತಮ. ಪಾಟೀಲ ಉತ್ತಮ. ದೇಹದಲ್ಲಿ ಬಿಸಿ ರಕ್ತ ಹರಿತಿದೆ ಎಂದು ಸಿಕ್ಕ 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 ರಕ್ತಕ್ಕೆ ಹುಟ್ಟಿದ ಆದರ ಕೊಂಡಿಯೋ ನೀನು. ಈ ಪಾಟೀಲನ ಹೆಸರು ಕೇಳಿದರೆ ಈ ಸುತ್ತು ಇರುವ ಸಾವಿರಾರು ಹಳ್ಳಿಗಳಲ್ಲಿ ಅಷ್ಟೇ ಅಲ್ಲದೆ ತಾಲೂಕು, ಜಿಲ್ಲೆ, ಈ ರಾಜ್ಯದ
ಜನತೆ ಗಡಗಡನೆ ನನಗೆ ಚಡ್ಡಿಯಲ್ಲಿ ಮೋಸ ಮಾಡಿಕೊಳ್ಳುತ್ತಾರೆ. ಅಂತರದಲ್ಲಿ ನಿನ್ನಂತ ಕಾಲಿಗೆ ಆಯುವ ಹಂದಿಗಳು ನೀವು ನನಗೆ ಎದುರಾಗಿ ನಿಲ್ಲೋಯ? ಏ ಧರ್ಮರಾಜ, ಸಿಕ್ಕವರ ರಕ್ತಕ್ಕೆ ಹುಟ್ಟಿದ ಆದರದವನೆಂದು ಮತ್ತೆ ಮತ್ತೆ ನರವಿಲ್ಲದ ನಾಲಿಗೆಯಿಂದ ಬೊಗಳಿದರೆ ಹೊತ್ತಿನಿಂದ ಎದೆ ಒಪ್ಪಿಸಿ ಮಾತನಾಡುವ ನಿನ್ನ ಎದೆಯನ್ನು ಈ ಬಡವರ ಕೊಡ್ಲಿಯಿಂದ ನಿನ್ನ ದೇಹವನ್ನು ನೆಟ್ಟಗೆಸಿ ನಿನ್ನ ಪಾಪದ ರಕ್ತವನ್ನು ಭೂಮಿ ತಾಯಿಗೆ ಅರ್ಪಣೆ ಮಾಡುತ್ತೇನೆ. ಲೇ ಪಾಟೀಲ, ತಪ್ಪು ಮಾಡುವುದು ಎಂತ ದೊಡ್ಡ ವ್ಯಕ್ತಿಯಾಗಲಿ ಹಿಂದೆ ಮುಂದೆ ನೋಡದೆ ಈ ಕೊಟ್ಲಿಯಿಂದ ಅವರ ರುಂಡ ಮುಂಡವನ್ನು ಕಡೆಯುವೆ. ಲೇ ಪಾಟೀಲ, ಈ ಕನಕ ಧರ್ಮಕ್ಕಾಗಿ ಹುಟ್ಟಿದ್ದಾನೆ, ಸತ್ಯಕ್ಕಾಗಿ ಹೋರಾಡುತ್ತೇನೆ. ಧರ್ಮ ಸತ್ಯ ನ್ಯಾಯ. ಲೇ ಕುರಿ ಕಾಯುವ ಮಬ್ಬ ಕೂಸೆ, ನಿನ್ನ ಕಂತಿನ ಪುರಾಣಗಳ ಪುಟಗಳನ್ನು ತಿರುವಿ ಹಾಕಿರುವುದು. ಧರ್ಮಕ್ಕಾಗಿ ಹೋರಾಡಿದ ಧರ್ಮರಾಜನೇ ಕಾಡು ಸೇರಿದ, ಸತ್ಯಕ್ಕಾಗಿ ಹೋರಾಡಿದ ಸತ್ಯ ಅನುಸರಣೆ ಸುಡುಗಾಡು ಕಾದ, ನ್ಯಾಯಕ್ಕಾಗಿ ಹೋರಾಡಿದ ಶ್ರೀರಾಮಚಂದ್ರನೇ ಕಾಡು ಸೇರಿದ. ಅಂತ ಪುಣ್ಯಾತ್ಮರು ನಮ್ಮಂತ ಪಾಪಾತ್ಮನ ಕೈಯಲ್ಲಿ ಸಿಲುಕಿ ಮಣ್ಣು ಮುಕ್ಕಿ ಹೋಗಿದ್ದಾರೆ.